ಎಲ್ಲರಿಗೂ EMS ಕರಿಯರ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ದಿನ ನಾವು ಭಾರತೀಯ ಸಂಖ್ಯಾ ಪದ್ಧತಿಯ ಕುರಿತು ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ. ಹಿಂದಿನ ತರಗತಿಯಲ್ಲಿ ನಾವು ಸಂಖ್ಯಾ ಪದ್ಧತಿ ಅಂದರೆ ಏನು, ಸಂಖ್ಯಾ ಪದ್ಧತಿಯಿಂದ ನಮಗಾಗ್ತಕ್ಕಂಥ ಅನುಕೂಲತೆಗಳೇನು, ಮತ್ತು ಸಂಖ್ಯಾ ಪದ್ಧತಿಯ ಪ್ರಕಾರಗಳಾವು, ಸಂಖ್ಯಾ ಪದ್ಧತಿ ಎಲ್ಲಿಂದ ಹುಟ್ಕೋತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದೆವು. ಇವತ್ತಿನ ತರಗತಿಯಲ್ಲಿ ನಾವು ಸ್ವಲ್ಪ ಉದಾಹರಣೆಗಳನ್ನು ನೋಡ್ಕೊಳ್ಳೋಣ. ಅದರಲ್ಲಿ ಭಾರತೀಯ ಸಂಖ್ಯಾ ಪದ್ಧತಿಗೆ ಸಂಬಂಧಿಸಿರ್ತಕ್ಕಂಥ ಕೆಲವೊಂದು ಉದಾಹರಣೆಗಳನ್ನು ನೋಡ್ಕೊಳ್ಳೋಣ. ಆ ಮೊದಲನೇ ಉದಾಹರಣೆ ಏನಾಯ್ತಪ್ಪ ಅಂದರೆ 7,89,503ರಲ್ಲಿ ಅಧಿಕ ಸಂಖ್ಯಾ ಸೂಚಿ ಮತ್ತು ಕಡಿಮೆ ಸಂಖ್ಯಾ ಸೂಚಿಯನ್ನು ಬರೀರಿ ಅಂತಂದು ಪ್ರಶ್ನೆ ಕೇಳಿದರು. ಹೌದಲ್ಲ, ಇದನ್ನು ನಾವು ಯಾವ ರೀತಿ ಬರೀಬೇಕು, ನಮಗೆ ಸ್ಥಾನ ಬೆಲೆಯನ್ನು ಸಿಕ್ಕಿರಬೇಕು, ಮುಖ ಬೆಲೆಯನ್ನು ಸಿಕ್ಕಿರಬೇಕು. ಅದನ್ನು ನೋಡ್ಕೊಂಡು ಏನು ಮಾಡೋಣ, ಈ ರೀತಿಯಾಗಿ ನಾವು ವಿವರಣೆಯನ್ನು ಮತ್ತು ವಿಸ್ತರಣೆಯನ್ನು ಮಾಡೋಣ. ಮೊದಲನೇದಾಗಿ ನೋಡ್ಬೇಕು ಸ್ಥಾನ ಬೆಲೆ ಅಂತೇಳಿ ನೋಡ್ಕೊಳ್ಳೋದು, ನಂತರದಲ್ಲಿ ಏನು ಮಾಡೋದು ಮುಖ ಬೆಲೆ ಅಂತಕ್ಕಂಥದ್ದನ್ನು ನೋಡೋದು. ಅದಾದ ಬಳಿಕ ಏನಾಗಿರ್ತೈತಿ 7,89,503 ನಾವು ಈ ರೀತಿ ಬರ್ಕೋಬೇಕು. ಬರ್ಕೊಂಡು ಆದ ಬಳಿಕ ಏನಾಗಿರ್ತೈತಿ 3 ಬಿಡಿ ಸ್ಥಾನದಲ್ಲಿ ಬರೀಬೇಕು. ಹೌದಲ್ಲ, ಬಿಡಿ ಅಂದರೆ ಏನಾಗಿರ್ತೈತಿ, ಅದರ ಸ್ಥಾನ ಇಂಟು 1 ಅಂತಂದ್ರೆ ಏನಾಗಿರ್ತೈತಿ 3 ಅಂತಲೇ ಆಗಿರ್ತೈತಿ. ಹೌದಲ್ಲ, ಅದರ ಸ್ಥಾನದಲ್ಲಿ ಏನಾಗಲ್ಲ, ಹೆಚ್ಚು ಕಮ್ಮಿ ಆಗೋದಿಲ್ಲ. ನಂತರದಲ್ಲಿ ಬರ್ತಕ್ಕಂಥದ್ದು 0 ಅಂತಕ್ಕಂಥದ್ದು. ಹೌದಲ್ಲ, 0 ಏನಾಗಿರ್ತೈತಿ 10ರ ಸ್ಥಾನದಲ್ಲಿ ಬರ್ತೈತಿ. ಆ 0ಲ್ಲಿ ಏನಾಗಿರ್ತೈತಿ ಮುಖ ಬೆಲೆಯು ಅದೇ ಆಗಿರ್ತೈತಿ, 0ನೇ ಆಗಿರ್ತೈತಿ. ಮತ್ತೇನಾಗಿರ್ತೈತಿ ಅದರದ ಸ್ಥಾನ ಬೆಲೆ ಕೂಡ ಏನಾಗಿರ್ತೈತಿ 0ನೇ ಆಗಿರ್ತೈತಿ. ಅಂದರೆ 0 × 10 ಮಾಡಿದ್ರೆ ಏನಾಗಿರ್ತೈತಿ, ಅದರದ್ದು ವ್ಯಾಲ್ಯೂ 0 ಅಂತಲೇ ನಾವು ತಿಳಿತೇವೆ. ಹೌದಲ್ಲ, ನೆಕ್ಸ್ಟ್ ಬರ್ತಕ್ಕಂಥದ್ದು 5 ಅಂತಕ್ಕಂಥದ್ದು. 5 ಯಾವ ಸ್ಥಾನದಲ್ಲಿ ಐತಿ, 100ರ ಸ್ಥಾನದಲ್ಲಿ ಐತಿ. ಹೌದಲ್ಲ, 5 100ರ ಸ್ಥಾನದಲ್ಲಿ ಐತಿ ಅಂತ ನಾವು ನೋಡ್ಬೇಕು. 5ನ್ನು 100ಕ್ಕೆ ಗುಣಾಕಾರ ಮಾಡಿದ್ರೆ ಏನಾಗಿರ್ತದೆ, ಅದ್ರ ವ್ಯಾಲ್ಯೂ ಸ್ಥಾನದಲ್ಲೇ 500 ಅಂತ ಆಗುತ್ತೆ. ಹೌದಲ್ಲ, ನೆಕ್ಸ್ಟ್ ಏನಾಗಿರ್ತೈತಿ 9ನ್ನು 1000 ಸ್ಥಾನದಲ್ಲಿ ಐತಿ. ಹೌದಲ್ಲ, ಇಡೀ 10, 100 ಮತ್ತು 1000 ಅಂತಕ್ಕಂಥದ್ದು 1000 ಸ್ಥಾನ ಆಗೈತಿ ಅಂದಾಗ 9,000 ಅಂತ ಸ್ಥಾನ ಬೆಲೆ ಆಗುತ್ತೆ. ಅಂದರೆ ಏನಾಗ್ತೈತಿ 9 × 1000 ಎಷ್ಟಾಗುತ್ತೆ, 9,000 ಅಂತ ಆಗುತ್ತೆ. ಹೌದಾ, ನೆಕ್ಸ್ಟ್ ಏನಾಗಿರ್ತೈತಿ 9 ಆದ ಬಳಿಕ 1000 ಸ್ಥಾನ ಆದ ಬಳಿಕ ಏನು ಬರ್ತೈತಿ 10,000 ಸ್ಥಾನ ಅಂತಕ್ಕಂಥದ್ದು. 8 ಯಾವ ಸ್ಥಾನದಾಗ ಐತಿ 10,000 ಸ್ಥಾನದಾಗ ಐತಿ. ಹೌದಲ್ಲ, ಅಂದರೆ 80,000 ಅಂತಕ್ಕಂಥದ್ದು ಅದರದ್ದು ಸ್ಥಾನ ಬೆಲೆ ಆಗುತ್ತೆ. ಮುಖ ಬೆಲೆ ಎಷ್ಟಾಗಿರ್ತೈತಿ 8, ಇಲ್ಲಿ ಮುಖ ಬೆಲೆ ಎಷ್ಟಾಗಿರ್ತೈತಿ 9, ಇಲ್ಲಿ ಮುಖ ಬೆಲೆ 5 ಅಂತ ಆಗಿರ್ತೈತಿ. ಹೌದಲ್ಲ, ಅದು ಗೊತ್ತಿರ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಾಗಿರ್ತೈತಿ ಫೈನಲ್ ಆಗಿ 7 ಅಂತಕ್ಕಂಥದ್ದು ಯಾವ ಸ್ಥಾನದಲ್ಲಿ ಐತಿ, ಲಕ್ಷದ ಸ್ಥಾನದಲ್ಲಿ ಐತಿ. ಹೌದಲ್ಲ, ಲಕ್ಷ ಸ್ಥಾನದಲ್ಲಿ ಆಗಿರ್ತೈತಿ, ಅದರದ್ದು 7 ಲಕ್ಷ ಅಂತಕ್ಕಂಥದ್ದು ಆಗಿರ್ತೈತಿ. ಇದು ಸ್ಥಾನ ಬೆಲೆ. ಮುಖ ಬೆಲೆ ಎಷ್ಟಾಗಿರ್ತೈತಿ 7 ಅಂತ ಆಗಿರ್ತೈತಿ. ಅವ್ರು ನಮಗೇನು ಪ್ರಶ್ನೆ ಕೇಳ್ಯಾರ, ಅಧಿಕ ಸಂಖ್ಯಾ ಸೂಚಿ. ಅಧಿಕ ಸಂಖ್ಯೆ ಅನ್ನೋಕೆ ಏನಾಗಿರ್ತೈತಿ, ಈ ಏನು ಸಂಖ್ಯೆ ಕೊಟ್ಟಿರ್ತಾರಲ್ಲ 7, 8, 9, 5, 0, 3 ಅಂತಕ್ಕಂಥದ್ದು, ಇದರಲ್ಲಿ ಅಧಿಕ ಸಂಖ್ಯಾ ಸೂಚಿ ಅಂದ್ರೆ ನಾವು ಏನು ಬರೀಬೇಕು 9 ಅಂತಕ್ಕಂಥದ್ದನ್ನು ಬರೀಬೇಕು. 9 ಏನಾಗೈತಿ ಸಂಖ್ಯೆಗಳಲ್ಲಿ ಅತ್ಯಂತ ದೊಡ್ಡದಾದಂಥ ಸಂಖ್ಯೆ ಯಾವುದಂದ್ರೆ 9 ಅಂತಕ್ಕಂಥದ್ದನ್ನು ಬರೀಬೇಕು. ಇದು ಅಧಿಕ ಸಂಖ್ಯಾ ಸೂಚಿ ಅಂತ ಆಗುತ್ತೆ. ಏನಾಗುತ್ತೆ, ಅಧಿಕ ಸಂಖ್ಯಾ ಸೂಚಿ ಅಂತ ಆಗುತ್ತೆ. ಹೌದಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಾಗಿರ್ತೈತಿ ಕಡಿಮೆ ಸಂಖ್ಯಾ ಸೂಚಿ ಅಂತ ಕೇಳ. ಕಡಿಮೆ ಸಂಖ್ಯಾ ಸೂಚಿ ಅಂದ್ರೆ ಏನಾಗಿರ್ತೈತಿ ನಮಗೆ 0 ಅಂತಕ್ಕಂಥದ್ದು ಏನಾಗಿರ್ತೈತಿ ಅತ್ಯಂತ ಕಡಿಮೆ ಸಂಖ್ಯಾ ಸೂಚಿ. ಅದರ ವ್ಯಾಲ್ಯೂ ಏನಾಗಿರ್ತೈತಿ 0 ಆಗಿರ್ತೈತಿ. ಹೌದಲ್ಲ, 0 ಆಗಿರ್ತೈತಿ. ಹೌದಾ, ಅದು ಗೊತ್ತಾಗಬೇಕು. ಈಗ ನಮಗೆ ಈ ಪ್ರಶ್ನೆಯಿಂದ ಏನು ಅರ್ಥ ಆಗಿದೆ ಅಂದ್ರೆ, ಅವರು ಸ್ಥಾನ ಬೆಲೆ ಆದರೂ ಕೇಳಲಿ, ಇಲ್ಲಿ ಅಧಿಕ ಸ್ಥಾನ ಬೆಲೆ ಹೊಂದಿರತಕ್ಕಂಥದ್ರೆ 7 ಅಂತ ಕರಿತೀವಿ. ಹೌದಲ್ಲ, 7ನ್ನ ಏನು ಕರಿತೀವಿ ಅಧಿಕ ಸ್ಥಾನ ಬೆಲೆ ಹೊಂದಿರತಕ್ಕಂಥ ಸಂಖ್ಯೆ ಅಂತ ಕರಿತೀವಿ. ಅಧಿಕ ಸ್ಥಾನ ಬೆಲೆ, ಅಧಿಕ ಸ್ಥಾನ ಬೆಲೆ ಹೊಂದಿರುವ ಸಂಖ್ಯೆ ಅಂತ ಕರಿತೀವಿ. ಹೌದಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಾಗಿರ್ತೈತಿ ಕಡಿಮೆ ಸ್ಥಾನ ಬೆಲೆ ಹೊಂದಿರತಕ್ಕಂಥ ಸಂಖ್ಯೆ ಯಾವ್ದು ಕೇಳಂದ್ರೆ ನಾವು ಏನು ಕರಿತೀವಿ 3 ಅಂತ ಕರಿತೀವಿ. ಹೌದಾ, 3 ಮತ್ತು 0 ಅಂತಲೂ ಕರಿತೀವಿ. ಯಾಕಪ್ಪ ಅಂದ್ರೆ ಮುಖ ಬೆಲೆ ಮತ್ತು ಸ್ಥಾನ ಬೆಲೆ ಒಂದೇ ಆಗಿರ್ತಕ್ಕಂಥ ಸಂಖ್ಯೆಗಳು ಯಾವುವು ಅಂತಂದ್ರೆ ಮುಖ ಬೆಲೆ ಮತ್ತು ಸ್ಥಾನ ಬೆಲೆ. ಉದಾಹರಣೆಗೆ ನೋಡ್ರಿ, ಇಲ್ಲಿ ಏನಾಗಿರ್ತೈತಿ ಮುಖ ಬೆಲೆ ಮತ್ತು ಸ್ಥಾನ ಬೆಲೆ ಒಂದೇ ಆಗಿರ್ತಕ್ಕಂಥದ್ದು ಏನಾಗಿರ್ತೈತಿ ನೋಡ್ರಿ, ಈ ಸಂಖ್ಯೆಯಲ್ಲಿ ಮುಖ ಬೆಲೆ ಮತ್ತು ಸಂಖ್ಯೆಯ ಸ್ಥಾನ ಬೆಲೆ ಅಂತ ಕರಿತೀವಿ. ಹೌದಲ್ಲ, ನೋಡಿ ಏನಾಗಿರ್ತೈತಿ 0 ಮತ್ತು 3 ಅಂತಕ್ಕಂಥದ್ದನ್ನ ನಾವು ಉತ್ತರ ಹೇಳ್ಬೇಕು. ಹೌದಲ್ಲ, ಅವ್ರ ಪ್ರಶ್ನೆ ಕೇಳಿರ್ತಕ್ಕಂಥ ಸರಿಯಾದ ಉತ್ತರ ಯಾವ್ದಂದ್ರೆ 0 ಮತ್ತು 3 ಅಂತ ಆಗಿರ್ತದೆ. ಹೆಂಗ್ರಿ ಸರ್ 0 ಮತ್ತು 3 ಹೆಂಗಾಗುತ್ತೆ, ನಾವು 0 ಅಂತಾರೆ ಕೊಡ್ಬೇಕು, 1 ಇಲ್ಲ 3 ಅಂತಾರೆ ಕೊಡ್ಬೇಕಂತಂದು. ಈಗ ನೋಡ್ರಿ, ಇಲ್ಲಿ 3 ಯಾವ ಸ್ಥಾನದಾಗ ಐತಿ, ಬಿಡಿ ಸ್ಥಾನದಾಗ ಐತಿ. 3ರ ವ್ಯಾಲ್ಯೂ ಏನಾಗಿರ್ತೈತಿ ಅಂದ್ರೆ ಬಿಡಿ ಸ್ಥಾನ ಅಂದ್ರೆ 1 ಅಂತ ತಿಳ್ಕೊತೀವಿ. ಹೌದಾ, 3 ಒಂದೇ 3 ಆಗಿರ್ತೈತಿ. ಇದರ ಮುಖ ಬೆಲೆ ಅಂದ್ರೆ 3 ಆಗಿರ್ತೈತಿ, ಸ್ಥಾನ ಬೆಲೆ ಕೂಡ ಏನಾಗಿರ್ತೈತಿ ಅದ್ರ ವ್ಯಾಲ್ಯೂ 3 ಅಂತಾನೆ ಆಗಿರ್ತೈತಿ.
ಇದು ಏನಾಗಿರ್ತೈತಿ ಮುಖಬೆಲೆ ಮತ್ತು ಸ್ಥಾನ ಬೆಲೆ ಒಂದೇ ಆಗಿದೆ ಅಂತ ತಿಳ್ಕೊಬೇಕು. ಅಂದ್ರೆ 3 ಇದ್ದಿದ್ದು 3 ಐತಿ. ನೆಕ್ಸ್ಟ್ ಸರ್ 0 ಹೆಂಗಾಗತ್ತೆ ಸರ್? 0 ಮಾತ್ರ 10 ಸ್ಥಾನದಾಗ ಐತಿ, ನೀವು 0 ಮಾತ್ರ ಮುಖಬೆಲೆ ಮತ್ತು ಸ್ಥಾನ ಬೆಲೆ ಒಂದೇ ಆಗಿದೆ ಅಂತ ಹೆಂಗತ್ತೀರಿ ಅಂದ್ರೆ 0 ಅಂತ ಹಾಕಿದ್ರೆ ಮುಖಬೆಲೆ 0 ಅಂತ ಗೊತ್ತಾಗತ್ತ ನಮಗೆ. ನೆಕ್ಸ್ಟ್ ಸ್ಥಾನ ಬೆಲೆ ಅಂತ ಹಾಕಿದ್ರೆ 0 ಇಂಟು 8 ಸ್ಥಾನದಾಗ ಐತಿ, ಬಿಡಿ ಮತ್ತು 10 ಸ್ಥಾನದಲ್ಲಿ ಐತಿ. ಹೌದಲ್ಲ? 10 ಅಂತ ಇಟ್ಕೊಂಡೆ ಏನಾಗುತ್ತೆ 10 0 0 ಅಂತ ಆಗುತ್ತೆ. ಹೌದಿಲ್ಲ? ಅದು ಗೊತ್ತಾಗಬೇಕು ನಮಗೆ. ಹೌದಾ? ಗೊತ್ತಾದಾಗ ಏನಾಗುತ್ತದೆ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ಮತ್ತು ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಹೌದಿಲ್ಲ? ಇನ್ನೊಂದು ಉದಾಹರಣೆ ನೋಡ್ಕೊಳ್ಳೋಣ ನೋಡ್ರಿ. ಎರಡನೇ ಉದಾಹರಣೆ ಏನಾಯ್ತು ಅಂದ್ರೆ ಬಿಡಿ ಸ್ಥಾನದಿಂದ 1000 ಪಟ್ಟು ಹೆಚ್ಚಾಗುವಂಥ ಸ್ಥಾನ ಅಂತ ಕೇಳ, ಮತ್ತು ಅದರ ಜೊತೆಗೆ ಏನು ಕೇಳ 1,00,000ದಿಂದ 100 ಪಟ್ಟು ಕಡಿಮೆ ಆಗುವಂಥ ಸ್ಥಾನ ಯಾವುದು ಅಂತ ಕೇಳ. ಹೌದಿಲ್ಲ? ನಾವು ಬಿಡಿ 10 ಅಂತಕ್ಕಂಥ ಬರೀತೀರಿ. ಹೌದಾ? ಬಿಡಿ ಸ್ಥಾನದಿಂದ 1000 ಪಟ್ಟು, 1000 ಪಟ್ಟು ಅಂದ್ರೆ 1000ಕ್ಕೆ ಎಷ್ಟು ಸೊನ್ನೆ ಇರ್ತಾವೆ? 3 ಸೊನ್ನೆ ಇರ್ತಾವೆ. ಅಂದ್ರೆ ಏನಾಗುತ್ತೆ ನಮ್ಮ ಉತ್ತರ ಬಿಡಿ ಸ್ಥಾನದಿಂದ 1000 ಪಟ್ಟು ಹೆಚ್ಚಾಗುವಂಥ ಸ್ಥಾನ ಯಾವುದಂದ್ರೆ 1000 ಸ್ಥಾನ ಅಂತ ಬರೀಬೇಕು. ಹೌದಾ? ಏನು ಬರೀಬೇಕು? 1000 ಸ್ಥಾನ ಅಂತ ಬರೀಬೇಕು. ಬಿಡಿ ಸ್ಥಾನದಿಂದ 1000 ಪಟ್ಟು ಹೆಚ್ಚಾಗಬೇಕಲ್ಲ, 1000 ಅಲ್ಲ, ಬಿಡಿ 10 100 ಮತ್ತು 1000 ಅಂತಕ್ಕಂಥದ್ದು 1000 ಪಟ್ಟು ಹೆಚ್ಚಾಗಿದ್ರೆ ಆ ಸಂಖ್ಯೆ ಯಾವುದಾಗಿರ್ತದೆ ಮತ್ತು ಆ ಸ್ಥಾನ ಯಾವುದಾಗಿರ್ತದೆ 1000 ಸ್ಥಾನ ಅಂತಕ್ಕಂಥದ್ದಾಗಿರ್ತದೆ. ಹೌದಲ್ಲ? ಅದ್ರ ಜೊತೆಗೆ ಏನು ಕೇಳೋರು 1,00,000ದಿಂದ 100 ಪಟ್ಟು ಕಡಿಮೆಯಾಗುವಂಥ ಸ್ಥಾನ. ಹೌದಲ್ಲ? ಈಗ ನಮಗೆ 1,00,000ಕ್ಕೆ 5 ಸೊನ್ನೆ ಇರ್ತಾವೆ ಅಂತ ಗೊತ್ತೈತಿ, ನಿಮಗೂ ಗೊತ್ತೈತಿ ನಮಗೂ ಗೊತ್ತೈತಿ. ಹೌದಲ್ಲ? 1,00,000ಕ್ಕೆ ಎಷ್ಟು ಸೊನ್ನೆ ಇರ್ತಾವೆ? 5 ಸೊನ್ನೆ ಇರ್ತಾವೆ. ಇದು ಏನು ಮಾಡ್ಯಾರ 1,00,000ದಿಂದ 100 ಪಟ್ಟು ಕಡಿಮೆ ಆಗಬೇಕು. 100ಕ್ಕೆ ಎಷ್ಟು ಸೊನ್ನೆ ಇರ್ತಾವೆ ಅದು ಗೊತ್ತಿರ್ಬೇಕು ಮೊದಲು ನಮಗೆ ಬೇಸಿಕಲಿ. ಹೌದಲ್ಲ? ಇಲ್ಲಾಂದ್ರೆ ನಮಗೆ ಸಂಖ್ಯಾ ಪದ್ಧತಿ ಬಗ್ಗೆ ಅರಿವೇ ಇರುವುದಿಲ್ಲ. ಹೌದಲ್ಲ? ಯಾವ ಪ್ರಶ್ನೆ ಕೂಡ ಅರ್ಥ ಆಗದೆ ಹೋಗ್ಬಿಡ್ತೈತಿ. ಏನಾಗಿರ್ತೈತಿ 100 ಪಟ್ಟು ಕಡಿಮೆ ಆಗ್ತದೆ ಅಂದಾಕ ಇದೊಂದು ಸೊನ್ನೆ ಆಗುತ್ತೈತಿ, ಇದೊಂದು ಸೊನ್ನೆ ಅಂದ್ರೆ 100 ಪಟ್ಟಕ್ಕೆ ಎಷ್ಟು ಸೊನ್ನೆ ಇರ್ತಾವೆ? 2 ಸೊನ್ನೆ ಕಲಿಬೇಡ್ರಿ. ಹೌದಾ? ಇನ್ನೆಷ್ಟು ಹೋಯ್ತು? ಇದು ಕೂಡ 1000 ಅಂತಕ್ಕಂಥದ್ದು ಅಂದ್ರೆ 1000 ಸ್ಥಾನ ಅಂತಕ್ಕಂಥದ್ದು ಇರ್ತೈತಿ. ಹೌದಾ? ಇವ್ರೇನು ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ಕೇಳ್ತಾರ ಅಂದಾಕಾರ ಮಕ್ಕಳನ್ನ ಸ್ವಲ್ಪ ಡೈವರ್ಟ್ ಮಾಡೋದು. ಹೌದಲ್ಲ? ಏನು ಕಾನ್ಸೆಪ್ಟ್ ಹೇಳ್ಬೇಕಂತಿರ್ತಾರಲ್ಲ ಆ ಮಕ್ಕಳನ್ನ ಗೊತ್ತಿದ್ರು ಕೂಡ ಗೊತ್ತಿಲ್ಲಾರ್ದಂಥ ಪರಿಸ್ಥಿತಿ ಅಥವಾ ಸಂದಿಗ್ಧ ಪರಿಸ್ಥಿತಿಯನ್ನು ಒದಗಿಸುವುದು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತಕ್ಕಂಥವ್ರದ್ದು ವ್ಯವಸ್ಥೆ ಇರ್ತೈತಿ. ಹೌದಲ್ಲ? ಅವರೆಲ್ಲರಿಗೆ ಪ್ರವೇಶ ಪರೀಕ್ಷೆ ಒಳಗೆ ಸ್ಥಾನಗಳು ಕೊಡಾಕತ್ತಂದ್ರೆ ಏನಾಗತ್ತೆ? ಪ್ರತಿಯೊಬ್ಬರು ಕೂಡ ಹೆಚ್ಚಿನ ಅಂಕಗಳನ್ನು ಪಡೆದು ಸರ್ಕಾರಿ ಸವಲತ್ತುಗಳನ್ನು ಪಡಿತಾರೆ. ಹೌದಲ್ಲ? ಅದರ ಜೊತೆಗೆ ಅವ್ರು ಏನು ಮಾಡ್ತಾರೆ, ಆದಷ್ಟು ಸಾಧ್ಯವಾದಷ್ಟು ಸರ್ಕಾರದ ಅನುದಾನವನ್ನು ಏನು ಮಾಡಬೇಕು, ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಏನು ಮಾಡ್ತಾರೆ, ಸ್ವಲ್ಪ ಮಾಡಿಫೈ ಮಾಡಿ ಅಂತ ಕೇಳ್ತಾರೆ. ಹೌದಲ್ಲ? ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಅಥವಾ ಇನ್ನೊಂದು ಪ್ರಶ್ನೆ ನೋಡಿರಿ. 3ನೇ ಉದಾಹರಣೆ ಏನಾಯ್ತಪ್ಪ ಅಂತ ಕೇಳಿದ್ರೆ 7 ಚಿಕ್ಕ ಸಂಖ್ಯಾ ಸೂಚಕಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಂತಂದ. ಹೌದಲ್ಲ? 7 ಥರ ಇರ್ತಕ್ಕಂಥವು ಅಂದರೆ ಡಿಜಿಟ್ ಎಲ್ಲಿರಬೇಕು, 7 ಸಂಖ್ಯೆ ಇರಬೇಕು ಮತ್ತು ಅವು ಏನು ಮಾಡಬೇಕು, ಚಿಕ್ಕ ಇರಬೇಕು. ಹೌದಲ್ಲ? ಅವ್ರ ವ್ಯಾಲ್ಯೂ ಅಂತಕ್ಕಂಥದ್ದು ಅದ್ರ ಮೌಲ್ಯ ಏನಾಗಿರ್ಬೇಕು, ಕಡಿಮೆಯಿಂದ ಹೆಚ್ಚಿನ ಕಡೆಗೆ ಏರಿಕೆ ಕ್ರಮದಲ್ಲಿ ಅಂತ ಬರೀತಾರೆ. ಹೌದಲ್ಲ? ಏರಿಕೆ ಕ್ರಮದಲ್ಲಿ ಹೆಂಗೆ ಬರ್ತೈತಿ? ಸಣ್ಣದಿಂದ ದೊಡ್ಡದಂತಕ್ಕಂಥದ್ದು ಹೋಗಿರ್ತೈತಿ. ಹೌದಲ್ಲ? ನಾವೇನು ತಿಳ್ಕೋಬೇಕು, ಮೊದಲಿಗೆ 0ಯಿಂದ ಪ್ರಾರಂಭ ಮಾಡಬೇಕು. 0 ಅಂತಕ್ಕಂಥದ್ದು ಏನು ಮಾಡೈತಿ, ಕನಿಷ್ಠ ವ್ಯಾಲ್ಯೂ. ಹೌದಲ್ಲ? 0 ಆಗಿರ್ತೈತಿ, 0 ಆಗಿರ್ತೈತಿ. ನೆಕ್ಸ್ಟ್ ಅದಾದ್ಮೇಲೆ ಬರ್ತಕ್ಕಂಥದ್ದು ಏನು ಮಾಡ್ಬೇಕು, ನಾವು 1 ಅಂತ ತಿಳ್ಕೊಬೇಕು. ನೆಕ್ಸ್ಟ್ ಅದಾದ್ಮೇಲೆ ಕೇಸ್ ಬರ್ತೈತಿ 2, ಹಾಗೆ 3, 4, 5, 6 ಅಂತಕ್ಕಂಥದ್ದು ಏನಾಗಿರ್ತೈತಿ, ಈ ಸಂಖ್ಯೆಗಳು ಬರ್ತೈತಿ. 7 ಬರಿಬೇಡ್ರಿ, ಯಾಕಂದ್ರೆ 0 ಕಟ್ಕೊಂಡು ಏನಾಗಿರ್ತೈತಿ 7 ಸಂಖ್ಯೆಗಳಾಗಿರ್ತವೆ. ಹೌದಲ್ಲ? ಸರ್ ನಾವು 7 ಅಂತ ಬರಿತೀವಿ ಸರ್. ಅಲ್ಲಿ ಎಷ್ಟು ಕೇರ 7 ಸಂಖ್ಯಾ ಸೂಚಕಗಳಂದರೆ 1, 2, 3, 4, 5, 6 ಆಯಿತು. ಇನ್ನೊಂದು 7 ಅಂತ ಬರೀ ಅಂತ ಮಾಡಬೇಡ. ಹೌದಲ್ಲ? ಯಾಕಪ್ಪ ಅಂದ್ರೆ ಈ 0 ಅನ್ನು ಕೂಡ ಏನಾಗಿರ್ತೈತಿ ಅದಕ್ಕೆ ಹಿಡಿದಿರ್ತಾರೆ. ಹೌದಲ್ಲ? ಅದಕ್ಕೆ ಹಿಡ್ಕೊಂಡು ಏನಾಗಿರ್ತೈತಿ 7 ಸಂಖ್ಯೆಗಳಾಗಿರ್ತವೆ. ಹೌದಲ್ಲ? ಏರಿಕೆ ಕ್ರಮದಲ್ಲಿ ಇರ್ತದೆ. ಅಥವಾ ಯಾವುದೇನು ಕೇಳ್ತಾರೆ ಸಂಖ್ಯಾ ಸೂಚಕಗಳನ್ನು ಅಥವಾ ಈ ಇಡಿಕೆ ಕ್ರಮದಲ್ಲಿ ಬರೆಯೋದು ಇದನ್ನೇ ಯಾವ ರೀತಿ ಬರೀತೀವಿ ನಾವು 6, 5, 4, 3, 2, 1, 0 ಅಂತಕ್ಕಂಥ ಅಂದ್ರೆ ಹೆಚ್ಚಿನದಿಂದ ಕಡಿಮೆ ಕಡೆಗೆ ಏನಾಗಿರ್ತೈತಿ ಡಿಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ. ಹೌದಲ್ಲ? ಇಳಿಕೆ ಕ್ರಮ ಅಂತ ಕರಿತೀವಿ. ಈ ರೀತಿ ಏನಾಗಿರ್ತೈತಿ ವ್ಯವಸ್ಥೆ ಇರ್ತೈತಿ. ಇದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ಕೂಡ ನಾವು ಒದಗಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಅದಕ್ಕೆ ಇಲ್ಲಿವರೆಗೆ ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳನ್ನು ಹೇಳ್ತಾ, ಯಾಕಪ್ಪ ಅಂದರೆ ಕ್ಲಾಸ್ ನನ್ನ ಖುಷಿಗೋಸ್ಕರ ಅದ್ರ ಜೊತೆಗೆ ಏನಾಗಿರ್ತೈತಿ ಮಕ್ಕಳಿಗೆ ಆದಷ್ಟು ಸಾಧ್ಯವಾದಷ್ಟು ನನ್ನ ಕಡೆ ಇರ್ತಕ್ಕಂಥ ಜ್ಞಾನವನ್ನು ಹಂಚಬೇಕಂತ ಪ್ರಯತ್ನ ಪಟ್ಟಿರ್ತೀನಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.